ಚನ್ನಪಟ್ಟಣ ಸರ್ಕಾರಿ ಶಾಲೆಗೂ ಬಣ್ಣ ಬಳಿದ ಅನು ಅಕ್ಕ. ಅನು ಅಕ್ಕ ಎಂದೇ ಪ್ರಸಿದ್ಧಿಯಾದ ಉತ್ತರ ಕರ್ನಾಟಕದ ಅನು. ಈಕೆ ಐಟಿ ಉದ್ಯೋಗಿಯೂ ಅಲ್ಲ, ಶ್ರೀಮಂತ ಕುಟುಂಬದವಳೂ ಅಲ್ಲ. ಆದರೂ ಈಕೆ ಶ್ರೀಮಂತ ಕನ್ನಡತಿ. ಸರ್ಕಾರಿ ಶಾಲೆ ಕಂಡರೆ ಮೂಗು ಮುರಿಯುವ ಈ ಕಾಲದಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಈಕೆಗೆ ಪಂಚಪ್ರಾಣ. ಅಲ್ಲಿ ಓದುವ ಮಕ್ಕಳಿಗೆ ಏನಾದರೊಂದು ಸಹಾಯ ಮಾಡಬೇಕೆಂಬ ಹೆಬ್ಬಯಕೆ ಈಕೆಯದು. ಅದಕ್ಕೆ ಆರಿಸಿಕೊಂಡ ಕರ್ತವ್ಯ ಮಾಸಿದ ಶಾಲೆಗಳಿಗೆ ಬಣ್ಣ ಬಳಿಯುವುದು. ಇದುವರೆಗೂ ಉತ್ತರ ಕರ್ನಾಟಕದಲ್ಲಿ 130ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದಿದ್ದಾರೆ. ದಕ್ಷಿಣ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಇವರ ಜೊತೆಗೆ ಸ್ವಾರ್ಥವಿಲ್ಲದ ಒಂದು ತಂಡವೇ ಸಹಾಯಕ್ಕಾಗಿ ಈಕೆಯ ಜೊತೆಗೆ ನಿಂತಿದೆ. ಇವರು ಪ್ರಪ್ರಥಮ ಬಾರಿಗೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೊಳೆದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯಲು ಬಂದಿದ್ದಾರೆ. ಇವರು ಬಂದಿದ್ದನ್ನು ಮನಗಂಡ ಸ್ಥಳೀಯ ಬಣ್ಣ ಬಳಿಯುವವರು ಅವರ ಜೊತೆ ಸೇರಿ ಇಡೀ ಶಾಲೆಗೆ ಬಣ್ಣ ಬಳಿದಿದ್ದಾರೆ. ಈ ಬಣ್ಣವನ್ನು ಕೊಳ್ಳಲು ಮೊಳೆದೊಡ್ಡಿ ಗ್ರಾಮಸ್ಥರು, ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಕೈಜೋಡಿಸಿದ್ದಾರೆ. ಒಟ್ಟಾರೆ ಅನು ಅಕ್ಕ ಒಂದೊಳ್ಳೆಯ ಕೆಲಸ ಆರಂಭಿಸಿದ್ದಾರೆ. ಈಕೆಯ ದಿಟ್ಟ ಹೆಜ್ಜೆಗೆ ಸರ್ಕಾರವು ಕೈಜೋಡಿಸಿ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಉನ್ನತೀಕರಿಸಲಿ. ಈಕೆಯ ಕೆಲಸಕ್ಕೆ ಕರುನಾಡು ಟಿವಿ, ಕರುನಾಡು ಟೈಮ್ಸ್ ಹಾಗೂ ಆಭರಣ ಸುದ್ದಿಯ ಟೀಮ್ ಅಭಿನಂದನೆ ಸಲ್ಲಿಸುತ್ತದೆ. ಬನ್ನಿ ಬಣ್ಣ ಬಳಿಯುವುದನ್ನು ನೋಡಿಕೊಂಡು ಮಾತನಾಡಿಸಿಕೊಂಡು ಬರೋಣ. ಸರ್, ನನ್ನ ಹೆಸರು ತಾರಾಶ್ರೀ ಅಂತ. ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸೆಣಬನಹಳ್ಳಿ ಮೊಳೆದೊಡ್ಡಿ ಗ್ರಾಮ. ಇಲ್ಲಿ ಸುಮಾರು 198 ಮಕ್ಕಳು 1ರಿಂದ 8ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ತುಂಬ ಹಳೆ ಶಾಲೆ, ಪೇಂಟಿಂಗ್ ಎಲ್ಲ ತುಂಬ ಹಾಳಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ನಾನು ಅಕ್ಕ ಅನ್ನೋರನ್ನ ನೋಡಿದ್ದೆ. ನಮ್ಮ ಶಾಲೆಗೂ ಬರಲಿ ಅನ್ನೋ ಆಸೆ ಇತ್ತು. ನಮ್ಮ ತಾಲೂಕಿಗೆ ಬಂದ ತಕ್ಷಣ ಬರ್ತಾರೇನೋ ಅನ್ನೋ ಆಸೆ ಇತ್ತು. ಅದು ಅನ್ಎಕ್ಸ್ಪೆಕ್ಟೆಡ್, ನಾವು ಯಾರು ಇನ್ವೈಟೇ ಮಾಡಿದೆ, ನಮ್ಮ ಶಾಲೆನೇ ಅವರು ಆರಿಸ್ಕೊಂಡಿದ್ದಾರೆ. ಅದು ತುಂಬ ಖುಷಿ ವಿಷಯ. ಈ ಪೇಂಟಿಂಗ್ಗೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅಮೌಂಟ್ ಬೇಕು ಅಂತ ಗೊತ್ತಾಯಿತು. ಸೊ ಹಂಗಾಗಿ ಇಡೀ ಊರವರು, ಪಂಚಾಯತಿಯವರು, ನಮ್ಮ ಸ್ಟೂಡೆಂಟ್ಸು, ಟೀಚರ್ಸು, ಪೇರೆಂಟ್ಸು, ಜೊತೆಗೆ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಸೇರಿ ಏನು ಅಮೌಂಟ್ ಇದೆಯೋ ಅದು ನಾವೆಲ್ಲರೂ ಸೇರಿ ಹಾಕ್ತೀವಿ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ SDMC ಅವರಂತೂ ತುಂಬ ಒಳ್ಳೆ ಸಪೋರ್ಟ್ ಇದೆ ನಮಗೆ. ಸೊ ಅವರೆಲ್ಲರೂ ಸೇರಿ ನಮ್ಮ ಶಾಲೆಗೆ ಒಂದು ಹೊಸ ಬಣ್ಣವನ್ನು ಹೊಡಿಸಿ ಹೊಸ ಒಂದು ರೂಪವನ್ನು ಕೊಡಬೇಕು ಅಂತ ಆಸೆಪಟ್ಟು ಈ ಕಾರ್ಯ ಇವತ್ತು ನಡೀತಾ ಇದೆ ಸರ್. ಅದಕ್ಕೆ ಎಸ್ಪೆಷಲಿ ಅನೂರು ತಂಡದಲ್ಲಿ ಒಂದು 4-5 ಜನ ಬಂದಿದ್ದರು. ಜೊತೆಗೆ ನಮ್ಮ ತಾಲೂಕಿನವರೇ ಆದಂಥ ಬಾಣಂತಳ್ಳಿ ಗ್ರಾಮದ ಹಲವಾರು ಪೇಂಟರ್ಸು, ಮೇಸ್ತ್ರಿಗಳೆಲ್ಲರೂ ಒಟ್ಟಿಗೆ ಸೇರಿ ಬಂದು ಇವತ್ತು ಒಂದು 20-22 ಜನ ಒಟ್ಟಿಗೆ ನಿಂತ್ಕೊಂಡು ಪೇಂಟಿಂಗ್ ವರ್ಕ್ನ ಮಾಡ್ತಾ ಇದೆ ಸರ್. ಇದು ಸಖತ್ ಖುಷಿ ಕೊಡೋ ವಿಷಯ. ಇದಕ್ಕೆ ನಮ್ಮ ಇಲಾಖೆ ಕೂಡ ಸಪೋರ್ಟ್ ಮಾಡ್ತಾ ಇದೆ ಸರ್. ಸರ್ 198 ಮಕ್ಕಳಿದೆ ಸರ್. ಎಷ್ಟು ಕೊಠಡಿಗಳಿದೆ? ಕೊಠಡಿಗಳು 12 ಕೊಠಡಿಗಳಿದೆ ಸರ್. ಇದು ಮೊದಲು ಯಾವಾಗಾದ್ರೂ ಪೇಂಟ್ ಆಗಿತ್ತಾ? ತುಂಬಾ ವರ್ಷಗಳಾಗಿತ್ತು ಸರ್. ಹೊಸ ಒಂದು ಬಿಲ್ಡಿಂಗ್ ಆಯಿತು, ಅವಾಗ ಪೇಂಟ್ ಆಯಿತು. ಕೆಲವೊಂದು ಅನುದಾನ ಬಂದಾಗ ಅದನ್ನ ಮಾಡಿಸಿ ಸರ್. ಒಟ್ಟಾರೆ ಇಡೀ ಸ್ಕೂಲು ಪೇಂಟಿಂಗ್ ಆಗಿಲ್ಲ ಸರ್, ತುಂಬಾ ವರ್ಷಗಳಾಗಿದೆ. ಈಗ ಅನು ಅವ್ರು ಬಂದು ನಿಮ್ಮ ಶಾಲೆಗೆ ಪ್ರಪ್ರಥಮ ಇಡೀ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ನಿಮ್ಮ ಈ ಗ್ರಾಮದ ಶಾಲೆಗೆ ಪೇಂಟ್ ಮಾಡಿಸ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ನಿಮ್ಗೆ? ಖುಷಿ ವಿಷಯ ಸರ್. ಆ್ಯಕ್ಚುಲಿ ನಮ್ಮ ಶಾಲೆ ಎಲ್ಲ ರೀತಿಯಲ್ಲೂ ಎಜುಕೇಷನ್ ಇಂದ ಇರ್ಬೋದು, ಸ್ಟ್ರೆಂತ್ ಇಂದ ಇರ್ಬೋದು, ಒಂಥರ ಸೆಲೆಕ್ಟೆಡ್ ಸ್ಕೂಲ್ ನಮ್ಮದು. ನಮ್ಮ ಊರಲ್ಲಿ ಒಂದೇ ಯಾವುದು ಫೀಡಿಂಗ್ ಸ್ಕೂಲ್ ಇಲ್ಲ ಸರ್. ನಮ್ಮಲ್ಲಿ ನಮ್ಮ ಊರಲ್ಲಿ ಸುಮಾರು ಒಂದು 4,500ರಿಂದ 5,000 ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಕೂಲಿ ಕೆಲಸಕ್ಕೆ ಹೋಗುವಂಥ ಜನ ಇರುವಂಥ ಊರು. ಆದರೂ ಕೂಡ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ. ನಮ್ಮ ಸ್ಕೂಲ್ ಮಕ್ಕಳು ಎಜುಕೇಷನಲ್ಲೂ ಚೆನ್ನಾಗಿದ್ದಾರೆ. ಜೊತೆಗೆ ಅವ್ರು ನಮ್ಮ ಶಾಲೆ ಆರಿಸ್ಕೊಂಡಿರೋದು ತುಂಬ ಖುಷಿ ವಿಷಯ ಸರ್. ಜನರ ಸ್ಪಂದನೆ ಇಲ್ಲದೆ ನಾವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಸರ್. ಪೇಂಟಿಂಗ್ ಸಂಬಂಧಪಟ್ಟಂಗೆ ಸರ್. ಪೇಂಟಿಂಗ್ ಸಂಬಂಧಪಟ್ಟಂಗೆ ಇಡೀ ಊರು ಪ್ರತಿಯೊಬ್ಬರು ಮನೆಯಿಂದನೂ ಕೂಡ ನಮಗೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕೊಟ್ಟು ನಮ್ಮೆಲ್ಲ ಟೀಚರ್ಸ್ಗಳು, SDMC ಅವರು, ಪಂಚಾಯತಿಯವರು, ಮತ್ತೆ ಊರಿನವರು, ಮತ್ತೆ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಕೈ ಜೋಡಿಸಿದ್ದಾರೆ ಸರ್. ಇಲಾಖೆಯವರು ಕೈ ಜೋಡಿಸಿದ್ದಾರೆ. ಸೊ ಹಾಗಾಗಿ ಇದು ಪೇಂಟ್ ಯಶಸ್ವಿಯಾಗಿ ತುಂಬಾನೇ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನಾನು ಅನು ಕನ್ನಡತಿ. ನಾನಿವಾಗ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇವಾಗ ರಾಮನಗರ ಜಿಲ್ಲೆಯನ್ನು ತಲುಪಿದ್ದೀನಿ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಈ ಒಂದು ಮೊಳೆದೊಡ್ಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಎಲ್ಲ ಜನಗಳೇ ಹಾಗೂ ನನ್ನ ತಂಡ ಕಾರಣವಾಗಿರುತ್ತೆ. ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು, ಸರ್ಕಾರಿ ಕನ್ನಡ ಶಾಲೆಗಳು ಬೆಳಿಬೇಕು, ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಹಾಗೂ ಹೆಚ್ಚಿಗೆ ಅನುದಾನ ಬರಬೇಕು, ಹಾಗೆ ಕಳಪೆ ಕಾಮಗಾರಿ ಅಂತ ಕೆಲಸಗಳೆಲ್ಲ ನಿಲ್ಲಬೇಕು. ಉತ್ತಮ ಶಿಕ್ಷಣ ಸಿಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನೆಲ್ಲ ನಾವು ಹಾಗೂ ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ. ಈ ಊರಲ್ಲಿ ಬಂದಾಗ ನಾವು ಇಲ್ಲಿ ಮೊಳೆದೊಡ್ಡಿಲಿ ನಮಗೆ ಸ್ವಲ್ಪ ಕಷ್ಟಕರವಾಗಿತ್ತು. ನನಗೂ ಸ್ವಲ್ಪ ಆರೋಗ್ಯ ಸ್ಥಿತಿ ಸರಿ ಇಲ್ದಿರೋದ್ರಿಂದ ಕೆಲಸ ಮಾಡೋಕ್ಕೂ ಕೂಡ
ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಬಾಣಂತಹಳ್ಳಿ ಗ್ರಾಮದ ಸಹೋದರರೆಲ್ಲ ಬಂದ್ಬಿಟ್ಟು ನಾವು 1 ವಾರದಲ್ಲಿ ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಒಂದೇ ದಿನದಲ್ಲಿ 70% ಕೆಲಸವನ್ನು ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಒಂದು ಕೆಲಸ ಕಾರ್ಯದಲ್ಲಿ ನಂದು ಹೆಸರನ್ನ ಒಂದು ಪಾತ್ರ ಬಿಟ್ಟರೆ ನನ್ನದೇನು ಪಾತ್ರವಿಲ್ಲ. ಇಷ್ಟೆಲ್ಲ ನಾನು ಮುಂದೆ ಬರೋಕ್ಕೆ, ಇಷ್ಟೆಲ್ಲ ಮುಂಚೂಣಿಯಲ್ಲಿ ಇರೋಕ್ಕೆ ಕಾರಣ ಇಂಥ ಸಹೋದರರು ಹಾಗೂ ಕನ್ನಡ ಜನತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ತಂಡ ವಿಶೇಷವಾಗಿ ನಾನು ಇಷ್ಟೆಲ್ಲ ಒಂದು ಹೆಣ್ಮಗಳಾಗಿಬಿಟ್ಟು ಇದೆಲ್ಲ ಕೆಲಸ ಕಾರ್ಯ ಮಾಡೋಕ್ಕೆ ಅದು ಒಬ್ಬಳಿಂದ ಸಾಧ್ಯವಲ್ಲ. ನನ್ನಿಂದ ಇಷ್ಟೊಂದು ನೂರಾರು ಲಕ್ಷಾಂತರ ಜನ ನನ್ನ ಸಹೋದರರು ಇರೋದ್ರಿಂದನೇ ಈ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಸರ್ಕಾರಿ ಕನ್ನಡ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಕನ್ನಡ ಶಾಲೆ ಅನ್ನೋದು ಊರಿಗೆ ಒಂದು ಕಳಶವಿದ್ದಂತೆ. ಆ ಒಂದು ಕಳಶವನ್ನು ಕಳೆದುಕೊಂಡ್ರೆ ನಾವು ಮುಂದಿನ ದಾಖಲಾತಿಗಾಗಿ ಬೇರೊಂದು ಶಾಲೆಗೆ ಶಿಫ್ಟ್ ಆಗಿರುತ್ತಲ್ಲ, ಆ ಶಾಲೆಯಲ್ಲಿ ಹೋಗ್ಬಿಟ್ಟು ನಾವು ನಮ್ಮೂರಿನ ದಾಖಲಾತಿಗಳನ್ನು ಆ ಊರಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರುವಂಥ ಒಂದು ಪರಿಸ್ಥಿತಿ ಮುಂದೆ ನಿರ್ಮಾಣವಾಗುತ್ತೆ. ಸರ್ಕಾರಿ ಶಾಲೆಗಳು ನಮಗಾಗಿ ನಿಮಗಾಗಿ ಉಳಿದಿರುವಂಥ ಸಾರ್ವಜನಿಕರಿಗಾಗಿ, ಬಡ ಮಕ್ಕಳಿಗಾಗಿ ಉಳಿದಿರುವಂಥ ಬಹುದೊಡ್ಡ ಆಸ್ತಿಗಳು. ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಎಷ್ಟು ಶಾಲೆನ ಮಾಡಿದ್ದೀರಿ ಸರ್? 139ನೇ ಶಾಲೆ ಸರ್. ಸೊ ಬಹುತೇಕ ಯಾವ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮಾಡಿದ್ದೀರಿ ಸರ್? ನಾವು ಇದು ಕೊಪ್ಪಳ ಮತ್ತೆ ಮಂಡ್ಯ, ಉತ್ತರ ಕರ್ನಾಟಕ. ಸೊ ರಾಮನಗರ ಜಿಲ್ಲೆಯಲ್ಲಿ ಯಾವಾಗ ಆರಂಭ ಮಾಡಿದ್ರಿ ಸರ್? ರಾಮನಗರ ಜಿಲ್ಲೆಯಲ್ಲಿ ನಾವು ನಿನ್ನೆಯಿಂದ ಆರಂಭ ಮಾಡಿದ್ದೀವಿ ಸರ್. ಅಂದ್ರೆ ಇದೇ ಮೊದಲನೇ ಶಾಲೆ? ಹೌದು. ಬಹುತೇಕ ನಾವು ಮೈಸೂರು ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡಿದ್ದೀವಿ. ಸುಮಾರು ಕಡೆ ಎಲ್ಲ ಸ್ವಚ್ಛ ಭಾರತ ಅಭಿಯಾನ. ಇಲ್ಲಿ ರಾಮನಗರ ಜಿಲ್ಲೆ ಅಥವಾ ಚನ್ನಪಟ್ಟಣ ತಾಲೂಕಿನಲ್ಲಿ ಒಟ್ಟಾರೆ 5 ತಾಲೂಕು ಬರ್ತದೆ. ಹೊಸ ತಾಲೂಕು ಸೇರಿಸಿ ಎಷ್ಟು ಶಾಲೆಗೆ ಮಾಡಬೇಕು ಅಂತ ಒಂದು ಅಂದಾಜು ಏನಾದ್ರು ಮುಂದೆ ದಿನಗಳಲ್ಲಿ? ಸರ್, ನಾನು ಉತ್ತರ ಕರ್ನಾಟಕದವಳಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಶಾಲೆಗಳು ತುಂಬಾ ಪಾಳು ಬಿದ್ದಿರೋದ್ರಿಂದ ಆ ಕಡೆ ಮಾಡುವ ಅಭಿಯಾನವನ್ನು ಇಟ್ಟಿದ್ದೇನೆ. ನಾನು ರಾಜ್ಯಾದ್ಯಂತ ಕನ್ನಡ ಶಾಲೆಗಳನ್ನು ಹುಡ್ಕೊಂಡು ಹೊರಟಿದ್ದೀನಿ. ಈಗ ರಾಮನಗರ ಜಿಲ್ಲೆಗೆ ನಾನು ಮೊದಲೇ ಸಾರಿ ಬಂದಿದ್ದೀನಿ. ಇಲ್ಲಿ ಇನ್ನಷ್ಟು ಶಾಲೆಗಳು ಸಿಕ್ಕರೆ ಒಂದು 10 ಶಾಲೆಗಳು ಮಾಡ್ಬೋದು. ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ವಿಶೇಷವಾಗಿ ಪೇಂಟ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂತ? ಸರ್, ಮಕ್ಕಳು ಸುಸರ್ಜಿತವಾಗಿ ಉತ್ತಮ ಪರಿಸರದಲ್ಲಿ ಇರಬೇಕಂದ್ರೆ ಮೊದಲು ಸ್ವಚ್ಛತೆ ಇದ್ದಾಗಲೆಲ್ಲ ಸರ್ ಓದೋಕ್ಕೆ ಸಾಧ್ಯವಾಗೋದು. ಮತ್ತು ಶಾಲೆಗಳಲ್ಲಿ ಸೀಲಿಂಗ್ ಹಾಳಾಗಿರುತ್ತೆ, ಕಟ್ಟಡಗಳೆಲ್ಲ ಹಾಳಾಗಿರುತ್ತೆ. ನಾವು ಮತ್ತೆ ಕಟ್ಟಡಗಳು ಯಾವುದು ಬಣ್ಣವನ್ನು ಕುಡಿಯುತ್ತೆ ಅಂಥ ಕಟ್ಟಡಗಳಿಗೆ ಮಾತ್ರ ಬಣ್ಣವನ್ನು ಬಳಿತಾ ಇದ್ದೀವಿ. ತುಂಬ ಪಾಳು ಬಿದ್ದಿರೋ ಶಾಲೆಗಳಿಗೆ ಯಾವುದಕ್ಕೆ ಬಳಿತಾ ಇಲ್ಲ. ಅಂದರೆ ಓದಂಥ ವಾತಾವರಣ ಕ್ರಿಯೇಟ್ ಆಗಲಿ ಅಂತ ಬಣ್ಣವನ್ನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸರ್, ಸುಮಾರು ವರ್ಷಗಳಿಂದ ಕನ್ನಡ ಶಾಲೆಗಳು ಮುಚ್ಚೋಗ್ತಿದ್ದಾವೆ. ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿಮಾನ ಹಾಗೂ ಎಲ್ಲ ಕಾಳಜಿ ತುಂಬ ಕಡಿಮೆ ಆಗ್ತಿದೆ. ಅದಕ್ಕೆ ಮುಖ್ಯ ಕಾರಣ ಏನಂತ ತಿಳ್ಕೊಂಡು ಹೋದಾಗ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಆಟೋಪಕರಣ ಕೊರತೆ, ಮತ್ತು ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣವಿಲ್ಲ, ಶಿಸ್ತಿಲ್ಲ ಶಾಲೆಯಲ್ಲಿ ಎಂದು ಕೆಲವೊಂದು ಜನಗಳಿಂದ ನನಗೆ ಪೋಷಕರಿಂದ ಮಾಹಿತಿ ಬಂತು. ಅದಾದ ನಂತರ ನಾನು ಗುರುಗಳ ಹತ್ರನೂ ಅಧ್ಯಾಪಕರ ಹತ್ರ ಹೋಗ್ಬಿಟ್ಟು ಕೇಳಿದಾಗ ಅವ್ರು ಹೇಳಿದರು, ಈಗ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಕನ್ನಡ ಶಾಲೆಗೆ ಯಾರು ಮಕ್ಕಳು ಬರ್ತಾ ಇಲ್ಲಮ್ಮ, ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳಿದರು. ಆಮೇಲೆ ನಾನು ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯಗಳು ಏನು ಬೇಕು, ಮೂಲಭೂತ ಸೌಕರ್ಯಗಳು, ಯಾಕಂದರೆ ವಾಶ್ರೂಮ್ಸ್ ಫೆಸಿಲಿಟೀಸ್ ಇರೋದಿಲ್ಲ. ಎಷ್ಟೋ ಜನ ಟೀಚರ್ಸ್ ಕೂಡ ಈಗಲೂ ಕೂಡ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಅದು ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ. ಇದೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ. ಈ ದಕ್ಷಿಣಕ್ಕೂ ಉತ್ತರಕ್ಕೂ ಏನು ವ್ಯತ್ಯಾಸ ಕಂಡು ಬಂತು ಅಂತಂದರೆ, ನನಗೆ ಈ ಕಡೆ ಎಷ್ಟು ಅಭಿವೃದ್ಧಿ ಆಗ್ತಿದೆ ಅಷ್ಟು ಕನ್ನಡ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ನಿರುದ್ಯೋಗ ಜಾಸ್ತಿ ಇರೋದ್ರಿಂದ, ಅನಕ್ಷರತೆ ಜಾಸ್ತಿ ಇರೋದ್ರಿಂದ ಶಾಲೆಗಳಲ್ಲಿ ಎಷ್ಟೇ ಇರಲಿ 200, 300ರಿಂದ ಮಕ್ಕಳು 500, 700-800ವರೆಗೂ ಮಕ್ಕಳುಗಳು ಸಿಗ್ತಾರೆ. ಈ ಕಡೆ ದಕ್ಷಿಣ ಭಾಗದಲ್ಲಿ ನನಗೆ ಕೇವಲ ಒಂದೊಂದು ಶಾಲೆಗಳಲ್ಲಿ 5 ಜನ ಮಕ್ಕಳು, 8 ಜನ ಮಕ್ಕಳು, ಒಂದೊಂದು ಕಡೆ 20, 30, 100ವರೆಗೂ ಸಿಗ್ಬೋದು. ಈ ಶಾಲೆಯಲ್ಲಿ 180ರಿಂದ 198 ಮಕ್ಕಳಿದ್ದಾರೆ. ನಮಗೆ ಖುಷಿ ಆಯಿತು. ಈ ಶಾಲೆ ಅದು ಈ ಊರಿನ ಮಕ್ಕಳೇ ಬರ್ತಕ್ಕಂಥದ್ದು ನನಗೆ ಖುಷಿ ಆಯಿತು. ಪೇಂಟಿಂಗ್ ಕೆಲಸಕ್ಕೆ ಸ್ಪಂದನೆ ಹೇಗಿದೆ ಗ್ರಾಮಸ್ಥರಿಂದ ಅಥವಾ ಮತ್ತೆ ಶಾಲೆಯಿಂದ? ತುಂಬಾ ಚೆನ್ನಾಗಿದೆ ಸರ್. ಬಟ್ ಬೇರೆ ಎಲ್ಲಾದ್ರೂ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಂಥದ್ದು ಅಥವಾ ಬೇರೆ ರೀತಿ ಮಾತಾಡಿದಂಥದ್ದು ಅಥವಾ ಅಂದ್ರೆ ಅವಮಾನ ಮಾಡಿದಂಥದ್ದು ಉದಾಹರಣೆಗಳು? ಅದು ಏನಂದ್ರೆ ಸರ್, ನಾನು ಯಾವುದೇ ರಾಜಕೀಯ ವ್ಯಕ್ತಿ ಮಗಳಲ್ಲ, ಅಧಿಕಾರಿ ಅಲ್ಲ. ನಾನೊಬ್ಬ ರಾಷ್ಟ್ರ ಸೇವಕಿಯಾಗಿ, ಒಬ್ಬ ಹಳ್ಳಿ ರೈತನ ಮಗಳಾಗಿ ನಾನು ಸಮಾಜಕ್ಕೆ ಏನು ಕೊಡುಗೆನ ನನ್ನ ಶ್ರಮದಿಂದ ಕೊಡಬೇಕು ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇಲ್ಲಿ ಹಣವಿಲ್ಲ, ಆದರೆ ನನ್ನ ಹತ್ರ ಶಕ್ತಿ ಇದೆ. ಜನಗಳು ನನಗೆ ಪೇಂಟ್ ಕೊಡಿಸ್ತಾ ಇದ್ದಾರೆ, ನಾನು ಪೇಂಟ್ ಮಾಡ್ತೀನಿ. ಕೆಲವರು ಅವ್ರು ಬರ್ತಾರೆ, ಪ್ರಚಾರ ತೊಗೊಂಡು ಹೋಗ್ತಾರೆ, ಅವ್ರಿಗೆ ಯಾಕೆ ಪೇಂಟ್ ಕೊಡಿಸೋದು, ನಾವೇ ಮಾಡ್ಕೋಬೋದಲ್ಲ ಅಂತಲೂ ಅಂತಿರ್ತಾರೆ. ಅವು ಕೆಲವು ಸಾರಿ ಅವಮಾನ ಅಂತ ಅನಿಸಿದ್ರು ಏನು ಬೇಜಾರಿಲ್ಲ, ಅವ್ರವ್ರ ಮನಸ್ಥಿತಿಗೆ ತಕ್ಕಂತೆ ಅಲ್ವಾ. ಜನರ ಸ್ಪಂದನೆಯಿಂದ ಇಷ್ಟೆಲ್ಲ ಬೆಳಿತಿದ್ದೀನಿ ಸರ್. ಈಗ 100ರಲ್ಲಿ ಒಂದು 10 ಜನ ಅಷ್ಟೇ ಕೆಟ್ಟದಾಗಿ ಮಾತಾಡ್ಬೋದು, 90 ಜನ ನಮ್ಮ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇಟ್ಟು ನನಗೆ ಬೆಳೆಸ್ತಿದ್ದಾರೆ ಸರ್. ಮೊಳೆದೊಡ್ಡಿ ಗ್ರಾಮಕ್ಕೆ ನಮ್ಮೆಲ್ಲರೂ ಕರೆಸಿ ಈಗ ನಾವು ನಿಮ್ಮ ಜೊತೆ ಗುರುತಿಸ್ಕೊಂಡಂಗೆ ಇಡೀ ರಾಜ್ಯ ನೋಡುವಂಗೆ ಮಾಡಿದಿರಿ.
ಪರವಾಗಿಲ್ಲ ಅಣ್ಣ. ತುಂಬಾ ತುಂಬಾ ಧನ್ಯವಾದಗಳು. ಇಷ್ಟೇ, ಇನ್ನೇನು ಹೇಳಕ್ ನಿಮಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನನ್ನನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಕ್ಕಂಥವ್ರು ನೀವು. ಈಗ ಕೆಲಸ ಕಾರ್ಯಗಳು ನನಗಿಂತ ತುಂಬಾ ಕೆಲಸ ನೀವು ಮಾಡಿದಾರ, ನನ್ನ ತಮ್ಮಂದ್ರು ಮಾಡ್ತಿದ್ರೆ, ಹೆಸರು ಮಾತ್ರ ನಂದು ಬೆಳೀತಿದೆ. ಅದು ಬಿಟ್ರೆ ಆ ಪುಣ್ಯದ ಕೆಲಸ ಎಲ್ಲ ಪುಣ್ಯ ಮಾಡಿದ್ದೆಲ್ಲ ನಿಮ್ಗೆ ಸಲ್ಲುತ್ತೆ. ಅದು ಹೆಸರು ಒಂದ್ ಬಿಟ್ರೆ ಇನ್ನೇನು ನಂದು. ನಿಮ್ಮಿಂದ ನಮಗೊಂದು ಅವಕಾಶ ಸಿಕ್ತು, ಒಂದು ಸಮಾಜ ಸೇವೆ. ಈಗ ನಾವು ಪೇಂಟರ್ ಆಗಿ ಕಲ್ತದ್ಮೇಲೆ ಏನೋ ಒಂದು ಮಾಡ್ಬೇಕು, ನಾವು ಒಂದು ಸಮಾಜ ಸೇವೆ ಅಂದಾಗ ನಿಮ್ ಮುಖಾಂತರ ನಾವು ಮಾಡಿದೀವಿ. ಇದೇನ್ ದೊಡ್ಡ ವಿಚಾರ. ನೀವು ಮಾಡೋದ್ರಲ್ಲಿ ನಾವು ಒಂದು ಅಳಿಲ್ ಸೇವೆ ಅನ್ಕೊಳ್ಳಿ. ನೀವು ಮಾಡಿರೋಷ್ಟ್ರಲ್ಲಿ ನಮ್ದೊಂದು ಅಳಿಲ್ ಸೇವೆ. ನಿಮ್ದೇ ಅಣ್ಣ ಇಲ್ಲಿ ಸೇವೆ ಇರೋದು. 40,000 ವರ್ಕ್ ಮಾಡಿ ಕೊಟ್ಟಿದ್ದೀರಾ ನೀವು ಹೊರಗಡೆ ದುಡಿದ್ರೆ ಇವತ್ತೆಲ್ರು ಒಂದ್ 40,000ವರೆಗೂ ದುಡಿತೀರಾ. ನೀವೆಲ್ರು ಪ್ರೊಫೆಷನಲ್ ಪೇಂಟರ್ ಇದ್ದೀರಾ ನೋಡಿ. ಈ ಮಧ್ಯಾಹ್ನ ಹೊತ್ತಿಗೆ ಅರ್ಧ ಶಾಲೆ 70% ಮುಗಿಸ್ಬಿಟ್ರಿ. ನಾವು ಶ್ಲಾಘನೆ ಮಾಡ್ತಿದ್ವಿ, ನಮ್ಮ ಹುಡುಗರೆಲ್ಲ ಖುಷಿ ಪಡ್ತಿದ್ರು. ಯಾವಾಗಾರ ನಾವು ಬಂದ್ರೆ ಸಿಗುವ, ನಾವೊಂದ್ ದಿವಸ ನಿಮ್ನ ಭೇಟಿ ಮಾಡಿ ನಮ್ಮ ಕೈಲಾದಷ್ಟು ನಾವು ಒಂದು ಸಹಾಯ ಮಾಡುವ ಅಂತ ಅನ್ಕೊಂಡಿದ್ದೆ ನಾವು. ನಮ್ಮ ಹೆಸರು ಮಧು ಅಂತ. ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬಾಣತ್ತಳ್ಳಿ ಗ್ರಾಮದವರು. ನಾವು ಒಂದು 20 ಜನ ಪೇಂಟ್ರು ಇಲ್ಲಿ ನಮ್ಮ ಅಕ್ಕ ಅನ್ನುವರು ಮೊಳೆದೊಡ್ಡಿ ಗ್ರಾಮದಲ್ಲಿ ಅವ್ರು ಸೇವೆ ಮಾಡ್ತಾವ್ರೆ ಅಂತ ಗೊತ್ತಾಯ್ತು. ಅದರಿಂದ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ದೋ. ಮೇಡಮ್ ಅವರೇ, ನಮ್ಮಿಂದ ಏನಾದರೂ ನಿಮ್ಗೆ ಹೆಲ್ಪ್ ಬೇಕಾದ್ರೆ ಮಾಡ್ಕೊಡ್ತೀವಿ, ನಮ್ಮದು ಒಂದು ಸಾರ್ಥಕ ಭಾವನೆ ಆಗಲಿ, ನಿಮ್ಮ ಸಮಾಜ ಸೇವೆ ಜೊತೆ ನಮ್ಮದು ಒಂದು ಸ್ವಲ್ಪ ಸೇರಿಕೊಳ್ಳಿ ಅಂತ ಕಾಂಟ್ಯಾಕ್ಟ್ ಮಾಡೋದು. ಅವರು ನಮ್ಮ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ಬನ್ನಿ ಅಣ್ಣ, ನೀವು ಬಂದು ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತಂದರು. ನಾವು ಇವತ್ತು ಬಂದು ಒಂದು 20 ಜನ ನಾವು ಪೇಂಟರ್ಗಳು ಬಂದು ಈ ಮೊಳೆದೊಡ್ಡಿ ಅಂತ ಗ್ರಾಮದಲ್ಲಿ ಬಂದು ನೀಟಾಗಿ ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ಅಕ್ಕ ಅನ್ನೋರು ನಮ್ಗೆ ಸ್ಫೂರ್ತಿ. ನಾವೇನಾರು ಕೆಲಸ ಕಲ್ತಿದ್ದೀವಿ ಅಂದರೆ ಇವತ್ತು ನಮ್ಗೊಂದು ಸಾರ್ಥಕ ಮನೋಭಾವ ಬರ್ತಾ ಇದೆ. ಒಂದು ಸರ್ಕಾರಿ ಶಾಲೆಗೆ ಅವ್ರ ಕಡೆಯಿಂದ ನಾವು ಒಂದು ಪೇಂಟ್ ಮಾಡ್ತಾ ಇರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಅಕ್ಕ ಅನ್ನೋರಿಗೆ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬಾಣಂತಳ್ಳಿ ಗ್ರಾಮದ ಏನು ಪೇಂಟರ್ಸ್ ನಾವು ಇದ್ದೀವಿ, ಒಂದು 150 ಜನ, ಅವ್ರ ಕಡೆಯಿಂದ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅಲ್ಲದೆ ನಂಗೆ ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ನಾನು ಏನ್ ಮಾಡ್ಬೇಕಂತ ದಾರಿನೇ ತೋರಿಸ್ತಿದ್ದಿಲ್ಲ. ಹುಡುಗರ್ನ ಊರಿಂದ ಕಾಲ್ ಮಾಡಿ ಕರ್ಸ್ಕೊತಾ ಇದ್ದೆ ನಾನು. ಅಷ್ಟರಲ್ಲೇ ನೀವು ಬಂದಿದ್ದಕ್ಕೆ ನಮ್ಗೊಂದು ಆನೆ ಬಲ ಬಂದಂಗಾಯ್ತು ಅಣ್ಣ. ಯಾವಾಗಲೂ ಚನ್ನಪಟ್ಟಣ ತಾಲೂಕ್ನ ನಾನು ಯಾವತ್ತೂ ಮರೆಯಲ್ಲ. ರಾಮನಗರ ಅಂದ್ರೆ ನೀವೆಲ್ಲ ನೆನಪಾಗ್ತೀರ.